ಪ್ರಾರಂಭ ಮಾಡ್ತೀನಿ. ಬರಿಯ ಬರಿಯ ಗಂಡೆಂಬುದು ಇಳೆಯೊಳಗಿಲ್ಲ, ಬರಿಯ ಬರಿಯ ಗಂಡೆಂಬುದು ಇಳೆಯೊಳಗಿಲ್ಲ, ಬೆರಕೆಯೆಲ್ಲರೂ ಅರ್ಧನಾರೀಶ್ವರರಂತೆ, ನರತೆಯಣು ನಾರಿಯಲಿ ನಾರಿತ್ವ ನರನೊಳಣು, ನರತೆಯಣು ನಾರಿಯಲಿ ನಾರಿತ್ವ ನರನೊಳಣು, ತಿರುಚುತ್ತಿರುವುದು ಮನವ ಮಂಕುತಿಮ್ಮ. ಪ್ರಪಂಚದಲ್ಲಿ ಯಾರೂ ಸಂಪೂರ್ಣವಾಗಿ ಗಂಡು ಅಥವಾ ಹೆಣ್ಣು ಎಂಬುವರಿಲ್ಲ. ಎಲ್ಲರೂ ಅರ್ಧನಾರೀಶ್ವರರಂತೆ ಬೆರಕೆಯ ಸ್ವಭಾವಗಳನ್ನು ಹೊಂದಿರ್ತಾರೆ. ಪುರುಷ ಸ್ವಭಾವಗಳು ಸ್ತ್ರೀಯರಲ್ಲೂ, ಹಾಗೆಯೇ ಸ್ತ್ರೀ ಸ್ವಭಾವಗಳು ಪುರುಷರಲ್ಲೂ ಸೇರ್ಕೊಂಡು ಮನಸ್ಸನ್ನು ತಿರುಚ್ತಾ ಇರುತ್ತೆ. ನೋಡ್ರಿ, ಎಂಥ ಗಹನವಾದ ವಿಚಾರವನ್ನು DVGಯವರು ಸುಲಭವಾಗಿ ಅರ್ಥವಾಗೋ ಹಾಗೆ ತಿಳಿಸ್ಬಿಟ್ಟಿದ್ದಾರೆ. ಹೌದಲ್ವೇನ್ರಿ? ನಾವೇ ದೈನಂದಿನ ನಮ್ಮ ಜೀವನದಲ್ಲಿ ಇಂಥ ಸ್ವಭಾವ ಹೊಂದಿರೋ ವ್ಯಕ್ತಿಗಳನ್ನು ನಾವು ನೋಡ್ತಿರ್ತೀವಿ. ಹೊರಗಡೆ ಯಾಕ್ರಿ, ನಮ್ಮನೇಲೇನೆ TV ನೋಡ್ತಾ ಕೂತಿರ್ತೀವಿ. ನಮ್ಮ ಯಜಮಾನರು ಆಗಾಗ ಭಾವುಕರಾಗ್ತಾ ಇರ್ತಾರೆ. ಮಕ್ಕಳು ಹೊರಗಡೆ ಇದ್ದಾರೆ ನೋಡಿ, ಪಾಪ ಒಂದೊಂದ್ಸಲ ಮಕ್ಕಳದ್ದು ಯಾವುದಾದ್ರೂ ಒಂದು ಕಾರ್ಯಕ್ರಮ ನೋಡ್ತಾ ಇದ್ರೆ ಗದ್ಗದಿತರಾಗ್ಬಿಡ್ತಾರೆ. ಕಣ್ಣಲ್ಲಿ ನೀರು ತುಂಬಿಸ್ಕೊಂಡು, ಅಯ್ಯೋ ನೋಡಿ ಎಂಥ ಕಷ್ಟ ಆಗ್ತಿದೆ ಮಕ್ಕಳಿಗೆ ಅಂತ ಹೇಳ್ತಾರೆ. ಅವರು ಗಂಡಸರು ಕಣ್ಣಲ್ಲಿ ನೀರು ಹಾಕಬಾರ್ದಾ? ಅಳೋದೆಲ್ಲ ಹೆಂಗಸರಿಗೆ ಅಂತ ಏನಾದರೂ ಬರೆದಿಟ್ಟಿದೆಯಾ? ಏನಿಲ್ಲ. ಹಾಗೇನೇನೆ ನಾವು ಇವತ್ತಿನ ಹೆಣ್ಣು ಮಕ್ಕಳನ್ನು ನಾವು ನೋಡ್ತಾ ಇದ್ದೀವಿ. ಎಂತೆಂಥ ಈ ಅಡ್ವೆಂಚರ್ಗಳನ್ನು ಮಾಡ್ತಿರ್ತಾರೆ ಹೆಣ್ಣು ಮಕ್ಕಳು. ಪೈಲಟಿಂಗ್ ಮಾಡ್ತಾರೆ, ಏರೋಪ್ಲೇನ್ ಓಡಿಸ್ತಾರೆ, ಬಂಜಿ ಜಂಪ್ ಮಾಡ್ತಾರೆ, ಪರ್ವತಾರೋಹಣ ಮಾಡ್ತಾರೆ, ಎಂತೆಂಥ ನಿರ್ಧಾರಗಳನ್ನು ತಗೊಳ್ತಾರೆ. ಹಾಗಂದ್ ಮಾತ್ರಕ್ಕೆ ಅವರೇನು ಗಂಡಸರೇ ಇಂಥ ಕೆಲಸನೆಲ್ಲ ಮಾಡೋದು ಅಂತಿದೆಯಾ? ಇಲ್ಲ. ಹಾಗಂತ DVGಯವರು ನಮಗೆ ಎಂತಹ ಸುಂದರವಾಗಿ ಎಂತಹ ಒಂದು ಕ್ಲಿಷ್ಟಕರವಾದ ಸಂಗತಿನ ಎಷ್ಟು ಸುಲಭವಾಗಿ ಹೇಳಿದ್ದಾರೆ ನೋಡಿ. ಅಂದ್ರೇನು? ಹೆಂಗಸರ ಸ್ವಭಾವ ಗಂಡಸರಲ್ಲೂ ಇರುತ್ತೆ, ಗಂಡಸರ ಸ್ವಭಾವ ಹೆಂಗಸರಲ್ಲೂ ಇರುತ್ತೆ. ಸೊ ನಾವೆಲ್ಲ ಒಂಥರ ಅರ್ಧನಾರೀಶ್ವರರಾಗ್ಬಿಟ್ಟಿದ್ದೀವಿ ಅನ್ನೋದನ್ನು ಒಂಥರ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ಧನ್ಯವಾದಗಳು.